ಗಂಗಾವತಿ ನಗರದಿಂದ ಆನೆಗುಂದಿ ಮಾರ್ಗವಾಗಿ ತೆರಳುವ ರಸ್ತೆಯಲ್ಲಿನ ಅವೈಜ್ಞಾನಿಕ ರಸ್ತೆ ತಡೆಗಳಿಂದಾಗಿ ವಾಹನ ಸವಾರರು ಪರಿತಪಿಸುವಂತಾಗಿದೆ. ಕೆಲವು ಕಡೆ ರಸ್ತೆ ತಡೆಗಳು ಒಡೆದು ಹೋಗಿದ್ದು, ವಾಹನ ಸವಾರರು ಬಿದ್ದು ಗಂಭೀರವಾಗಿ ಗಾಯಗೊಂಡ ಘಟನೆಗಳು ನಡೆದಿವೆ. ರಸ್ತೆ ತಡೆಗಳನ್ನು ಸರಿಪಡಿಸಬೇಕಾದ ಲೋಕೋಪಯೋಗಿ ಇಲಾಖೆ ಹಾಗೂ ರಾಜ್ಯ ಹೆದ್ದಾರಿ ನಿಗಮಗಳ ಬೇಜವಾಬ್ದಾರಿಯಿಂದಾಗಿ ವಾಹನ ಸವಾರರ ಜೀವಕ್ಕೆ ಸಂಚಕಾರ ತಂದೊಡ್ಡುತ್ತಿವೆ. ಇದು ಗಂಗಾವತಿ ಆನೆಗುಂದಿ ಮುಖ್ಯ ರಸ್ತೆ. ಈ ರಸ್ತೆ ಮಾರ್ಗವಾಗಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ತಹಸೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಈ ಮಾರ್ಗವಾಗಿಯೇ ಸಂಚರಿಸುತ್ತಾರೆ. ಆದರೂ ಕೂಡ ಯಾರೊಬ್ಬರೂ ಈ ಒಡೆದು ಹೋಗಿರುವ ರಸ್ತೆ ತಡೆಯನ್ನು ಗಮನಿಸದಿರುವುದು ವಿಪರ್ಯಾಸ. ಇದು ಆನೆಗುಂದಿ ರಸ್ತೆಯ ದುರ್ಗಾ ವೈನ್ಸ್ ಎದುರಿನ ರಸ್ತೆ ತಡೆ. ಅರ್ಧ ರಸ್ತೆ ತಡೆ ಸಂಪೂರ್ಣ ಕಿತ್ತು ಹೋಗಿದ್ದು ಗುಂಡಿ ಬಿದ್ದಿದೆ. ನಿತ್ಯ ಒಬ್ಬರಾದರೂ ಈ ಗುಂಡಿಯಲ್ಲಿ ಬಿದ್ದು ಗಾಯಗೊಳ್ಳುತ್ತಾರೆ. ಒಂದು ಕಡೆ ಸರಿ ಇರುವ ರಸ್ತೆ ತಡೆಯ ಮೇಲೆ ಸಂಚರಿಸಲು ಮುಂದಾಗುವ ವಾಹನಗಳು ಅಪಘಾತಕ್ಕೆ ಈಡಾಗುವ ಸಾಧ್ಯತೆಗಳೇ ಹೆಚ್ಚಿವೆ. ನಾನೊಬ್ಬ ಸಾರ್ವಜನಿಕನಾಗಿ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿಕೊಳ್ಳುವುದೇನೆಂತಂದರೆ, ಆನೆಗುಂದಿ ರಸ್ತೆಯಲ್ಲಿ 108 ಗಾಡಿಗಳ ಸಂಚಾರ, 4 ವೀಲರ್ ಆಗಲಿ 2 ವೀಲರ್ ಆಗಲಿ ದೊಡ್ಡ ಪ್ರಮಾಣದ ವಾಹನಗಳಲ್ಲಿ ತಿರುಗಾಡುವಂಥ ಒಂದು ಮಾರ್ಗವಾಗಿದೆ. ಇಲ್ಲಿ ಭಾಳಷ್ಟು ಅನಾಹುತಗಳು ಆಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಈ ಬ್ರೇಕರ್ಗಳು ಹಾಕಿ ಅದನ್ನು ಡ್ಯಾಮೇಜ್ ಆಗಿ ಎಲ್ಲ ಅದರದ್ದು ಏನು ಕಾಳಜಿ ಮಾಡ್ತಾ ಇಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ತಮ್ಮ ಇವೆಲ್ಲ ಸರಿಪಡಿಸಿ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗಿ ಮಾಡಿಕೊಡಬೇಕಾಗಿ ನನ್ನ ಮಾಧ್ಯಮದಲ್ಲಿ ನಾನು ವಿನಂತಿಸಿಕೊಳ್ತೀನಿ. ಇತ್ತೀಚೆಗೆ ಪಾಲಕರ ಜೊತೆ ತೆರಳುತ್ತಿದ್ದ 2 ವರ್ಷದ ಮಗುವೊಂದು ಬಿದ್ದು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಪ್ರಮುಖವಾಗಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಯೂ ಕೂಡ ಇದೇ ಮಾರ್ಗದಲ್ಲಿ ಇದ್ದು, ಹೆರಿಗೆಗಾಗಿ ಆಸ್ಪತ್ರೆಗೆ ತೆರಳುವ ಗರ್ಭಿಣಿಯರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. ಇನ್ನಾದರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ರಸ್ತೆ ತಡೆಯನ್ನು ದುರಸ್ತಿಗೊಳಿಸಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವರೇ ಎಂಬುದು ಕಾದು ನೋಡಬೇಕಿದೆ. ಗಂಗಾವತಿಯಿಂದ ಆನೆಗುಂದಿ ಮಾರ್ಗವಾಗಿ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಇಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಚಲಿಸುತ್ತವೆ. ಈ ರಸ್ತೆ ಮಾರ್ಗವಾಗಿ ತಹಸೀಲ್ ಕಚೇರಿ ಮತ್ತು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸಾಯಿ ಮಂದಿರ ಮಾರ್ಗವಾಗಿ ಆನೆಗುಂದಿ ತೆರಳುವ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಇಲಾಖೆ, ಲೋಕೋಪಯೋಗಿ ಇಲಾಖೆ ಈ ರಸ್ತೆ ದುರಸ್ತಿಗೆ ಮುಂದಾಗಬೇಕು, ವಾಹನ ಸವಾರರ ಜೀವರಕ್ಷೆ ಮಾಡಬೇಕು ಎಂದು ನಮ್ಮ ಮನವಿ.